ನಮಸ್ಕಾರ ರೀಪ ಎಲ್ಲರಿಗೂ. ಭಾರತೀಯ ಜನತಾ ಪಕ್ಷದಿಂದ 6 ವರ್ಷ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವ ಬಸನಗೌಡ ಪಾಟೀಲ್ ಯತ್ನಾಳನ್ನು ಉಚ್ಚಾಟನೆ ಮಾಡಿದ್ದ ಪ್ರಕರಣ ನಿಮಗೆಲ್ಲರಿಗೂ ಗೊತ್ತೈತಿ. ಹಂಗಾದ್ರೆ ಇನ್ನು 6 ವರ್ಷ ಉಚ್ಚಾಟನೆ ಕಾಕೋದ್ಕಿಂತಲೂ ಏನಾದರೂ ಒಂದು ಮಾಡ್ಬೇಕನ್ನೋದು ವಿಚಾರ ಒಂದು ಹೊಳೆದೈತಿ. ಆ ವಿಚಾರ ಏನನ್ನೋದು ತಿಳಿಸ್ಬೇಕಲ್ರಿ. ಬಸನಗೌಡ ಪಾಟೀಲ್ ಯತ್ನಾಳಿಗೆ ಹೊಸ ಪಕ್ಷ ಕಟ್ಟಾಕತ್ತಾರ್ರಿ. ಆ ಹೊಸ ಪಕ್ಷದ ಹೆಸರು ಏನು? ಆ ಹೊಸ ಪಕ್ಷದ ರಾಜ್ಯಾಧ್ಯಕ್ಷರು ಯಾರು, ಜಿಲ್ಲಾಧ್ಯಕ್ಷರು ಯಾರು, ಯಾರವ್ರ ಬೆಂಬಲಿಗಣಿಂದ್ರ ಅವ್ರ ವಿವರವಾದ ವರದಿ ಹೇಳ್ತೇನೆ. ಅದಕ್ಕಿಂತ ಮುಂಚಿತ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ, ಇದು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ, ಇವು ಎರಡು ಸಮುದ್ರ ಇದ್ದಂಗೆ. ಇಲ್ಲಿ ಯಾರ್ಯಾರು ಏನೇನು ಪಕ್ಷಕ್ಕಾಗಿ ದುಡಿದ ಮೂಲೆ ಗುಂಪಾಗಿ ಇವತ್ತು ಅವರು ಯಾವುದೇ ಹುದ್ದೆ ಸಹಿತ ತಗೊಳ್ಳಿಕ್ಕೆ ಹೋಗಲಾರದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೈತಿ ಹೈಕಮಾಂಡ್. ಭಾರತೀಯ ಜನತಾ ಪಕ್ಷಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ ಅನಿವಾರ್ಯವೇ? ನಾವು ಅನೇಕ ಬಾರಿ ಅನೇಕ ಜನರನ್ನು ಕೇಳಿದಾಗ 2-3% ಅಷ್ಟೇ ಅನಿವಾರ್ಯ, ಉಳ್ಕಿದ್ದು ಎಲ್ಲ ಬೇರೆದವ್ರ ಹೆಸರೇ ಹೇಳ್ತಾರೆ. ಹಂಗಾದ್ರೆ ಯಡಿಯೂರಪ್ಪ ವಿಜೇಂದ್ರ ಪವರ್ಫುಲ್ ಅಲ್ರಿ? ಹಂಗಾದ್ರೆ ಪಕ್ಷದ ಹೆಸರೇನು? ಮೂಲೆ ಗುಂಪಾದವ್ರು ಯಾರು? ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ರಥಯಾತ್ರೆ ಮಾಡಿ ಇಡೀ ಭಾರತ ದೇಶದಲ್ಲಿ ಮನೆ ಮನೆ ಸುತ್ತಿ ಈ ರಾಮ ಮಂದಿರ ಕಟ್ಟುವ ಸಲುವಾಗಿ ಇಟಂಗಿ ಸಂಗ್ರಹ ಮಾಡಿ ರಾಮ ಮಂದಿರ ನಿರ್ಮಾಣ ಮಾಡಿದಂಥ, ದೇಶಕ್ಕೆ ಪ್ರಧಾನಮಂತ್ರಿ ಆಗುವ ಸಲುವಾಗಿ ತುದಿಗಾಲ ಮೇಲೆ ನಿಂತಂಥ ಲಾಲಕೃಷ್ಣ ಅದ್ವಾನಿಯನ್ನು ಮೂಲೆ ಗುಂಪು ಮಾಡಿದಂಥ ಹೈಕಮಾಂಡ್ RSS ಸಿದ್ಧಾಂತ ಎಲ್ಲಿ ಹತ್ತಬೇಕ್ರಿ? ಬಸನಗೌಡ ಪಾಟೀಲ್ ಒಬ್ಬ MLA, ಸಂಸದ, ಕೇಂದ್ರ ಗೃಹ ಮಂತ್ರಿ, ರಾಷ್ಟ್ರೀಯ ನಾಯಕ, RSS ಸಂಸ್ಥಾಪಕರ ಜೊತೆ ಕೆಲಸ ಮಾಡಿದಂಥ ಲಾಲಕೃಷ್ಣ ಅದ್ವಾನಿಯನ್ನೇ ಮನೆಗೊತ್ತಿ ಮೂಲೆ ಗುಂಪು ಮಾಡಿದಂಥ ಹೈಕಮಾಂಡ್ ಈ ಬಸನಗೌಡ ಪಾಟೀಲ್ ಯತ್ನಾಳ ಯಾವ ಲೆಕ್ಕಾರಿ? ಈಗ ಬಸನಗೌಡ ಪಾಟೀಲ್ ಯತ್ನಾಳ ಪಕ್ಷ ಕಟ್ಟಾಕ ಹೊಂಟಾರ. ಪಕ್ಷದ ಹೆಸರು ಏನು ಗೊತ್ತೈತೇನ್ರಿ? ಭಾಳ ನಗಲಾಡ್ತೀರಿ ನೀವು. ಯಾಕಂದ್ರೆ ಬಸನಗೌಡ ಪಾಟೀಲ್ ಯಾವಾಗಲೂ ಚಾನಲ್ದವ್ರು ಬಂದ್ರಂದ್ರೆ, ನೀ ಯಾ ಚಾನಲ್ದವ, ನಿನಗೆ ರಾತ್ರಿ ಏನು ವಿಜೇಂದ್ರ ರೊಕ್ಕ ಕೊಟ್ಟಾನೇನ, ನೀ ಬುಕ್ಕಿಂಗ್ ಆಗಿದೆಯೇನ, ನೀ ಜೋಕರ, ನಾಲ್ಕು ತಲೆ ಕೆಟ್ಟಿದ್ದೇನೇನೋ ಮಾತಾಡ್ತಾರೆ. ಅದರ ಸಲುವಾಗಿ ಪಕ್ಷದ ಹೆಸರು ಅಪ್ಪ ಮಗನ ಬೇಯುವ ಪಕ್ಷ. ಹೆಂಗೆ ಅಶೋಕ್ ಕೇನಿ ಮಕ್ಕಳ ಪಕ್ಷ ಕಟ್ಟಿದ್ರು, ಹಂಗೆ ಬಸನಗೌಡ ಪಾಟೀಲ್ ಯತ್ನಾಳ ಈಗ ಪಕ್ಷದ ಹೆಸರು ಏನು ಘೋಷಣೆ ಮಾಡ್ಯಾರಂದ್ರೆ ಅಪ್ಪ ಮಗನ ಬೇಯುವುದು. ಇನ್ನು ಇವ್ರ ಜೊತೆ ಇನ್ನು ಸೈನಿಕರ ಬೆನ್ನು ಹತ್ತಬೇಕಿರಲ್ಲ, ಇವ್ರು ಹಿಂದುತ್ವದ ಅಜೆಂಡಾ, ಹಿಂದುತ್ವದಲ್ಲಿ ಇದ್ದವ್ರು ಮಾತ್ರ ನನಗೆ ಬೆನ್ನು ಹತ್ತಬೇಕು ಅಂತಾರೆ. ಆದರೆ ಇದೇ ಯಡಿಯೂರಪ್ಪ ಮತ್ತು ವಿಜೇಂದ್ರ ಎಷ್ಟು ರಾಷ್ಟ್ರೀಯ ನಾಯಕರಾಗ್ಯಾರ, ಯಾರೂ ಹಿಂದುತ್ವದ ಅಜೆಂಡಾ ಮೇಲೆ ಏನು ಮತ ಕೇಳಲಿಲ್ಲ. ಸಂವಿಧಾನದ ಪ್ರಕಾರ ಮತ ಕೇಳಿದರು, ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿದರು, ಅಲ್ಲಿ ಸಂವಿಧಾನದ ಪ್ರಕಾರ ನಡೆದರು. ಅವರು ಅಧಿಕಾರ ತಗೊಂಡು ರಾಜ್ಯ ಎಲ್ಲ ದೇಶದ ಪ್ರಧಾನಮಂತ್ರಿ ಹುದ್ದೆಗಾದರು, ರಾಜ್ಯದ ಮುಖ್ಯಮಂತ್ರಿ ಆದರು. ಆದರೆ ಹಿಂದುತ್ವದ ಅಲೆ ಮೇಲೆ ನಾನು ಪಕ್ಷ ಕಟ್ತೀನಿ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ ಎಲ್ಲ ಇತಿಹಾಸಗಳನ್ನ ತೆಗೆದು ನೋಡಬೇಕು. ಅಪ್ಪ ಮಕ್ಕಳನ್ನು ಬೇಯುವ ಪಕ್ಷ ಹೆಸರು. ಇನ್ನು ಕೆಲವೇ ದಿನಗಳಲ್ಲಿ ಮುಹೂರ್ತ ಫಿಕ್ಸ್. ಇದಕ್ಕೆ ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಯಾರ್ಯಾರು ಬರ್ತಾರೆ, ಹಿಂದುತ್ವದ ಅಲೆ ಇದ್ದವ್ರು ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ಟಾರ. ಎಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ ಬೆನ್ನೈತಿ ನಾವು ಉಚ್ಚಾಟನೆ ಆಗೋದು ಬೇಡಪ್ಪ, ನಮಗೊಂದು ಸ್ಥಾನಮಾನ ಐತಿ. ನಾಳೆ ಮತ್ತು ವಿಜೇಂದ್ರ ರಾಜ ಆಳವ ಮತ್ತು ನಮ್ಮನ್ನು ಕಣ್ಣಾಗಿಟ್ಕೊಂಡಂದ್ರೆ ನಮಗೆ ಯಾವ್ದು ಉದ್ದೇಶ ಹಂಗಿಲ್ಲ. ಯಾಕಂದರೆ ಯಡಿಯೂರಪ್ಪ ಇನ್ನೂ ಗಟ್ಟಿ ಮುಟ್ಟಿ ಆದಂಥ ತಾಕತ್ತಿನ ಮನುಷ್ಯ. ಒಂದು ಏರಿಯಾದಾಗ ಅಡ್ಡಾಡಿದಂದ್ರೆ 75% ಮತಗಳ ಕ್ರೋಢೀಕರಣ ಮಾಡುವಂಥ ಶಕ್ತಿ ಯಡಿಯೂರಪ್ಪನ ಕಡೆ ಐತಿ. ಇದೇ ಯತ್ನಾಳ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಹಿತ ಬೀಳುವುದಿಲ್ಲ. ಇದೇ ಶಿಗ್ಗಾಂವದಲ್ಲಿ ಆಗಿದ್ದ ಪರಿಸ್ಥಿತಿ. ಇಲ್ದಿದ್ರೆ ಶಿಗ್ಗಾಂವದಲ್ಲಿ ಭರತ ಬೊಮ್ಮಾಯಿ ಆರಿಸಿ ಬರ್ತಿದ್ದ, ಅಲ್ಲಿ ಹೋಗಿ ಅಲ್ಲಿ ಹಿಂದೂ ಮುಸ್ಲಿಂ ಮಸೀದ್ ಬರೀ ಇದನ್ನು ಮಾತಾಡಿ ಆ ಬರು 15,000 ಓಟು ಸಹಿತ ಹೋಗಿದ್ದು 20,000 ಓಟ್ ಅಲ್ಲಿ ಭರತ ಬೊಮ್ಮಾಯಿಗೆ ಹಾಕ್ತಿದ್ರು ಮುಸಲ್ಮಾನರು. ಯತ್ನಾಳ್ನ ಯಾಕೆ ಕರೆಸಿರಿ ಬಸವರಾಜ ಬೊಮ್ಮಾಯಿ ಅವರೇ, ನಾವೇನು ನಿಮಗೆ ಹಾಕೋದಿಲ್ಲ ಅಂತಂದರು. ಹಂಗೆ ಮಾಡಿದ್ರೆ ಆ ಹುಡುಗ ಮೊದಲನೇ ಸಲ MLA ಆಗಾಮಿದ್ದ, ಅದಾಗಿ ಹೋತು, ಹಾಳಾಗಿ ಈಗ ಅದು ಪರಿಸ್ಥಿತಿ ಏನೇನು ಆಗತೈತೆ ಅನ್ನೋದು ಬಸನಗೌಡ ಪಾಟೀಲ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಅಲ್ಲಿ ಪ್ಲಸ್ ಆಗೋದು ಮೈನಸ್ ಆಕೈತಿ. ಇದು ರಾಜ್ಯಾದ್ಯಂತ ಆಗೋ ಕೆಲಸ. ಎಷ್ಟೋ ಜನ 9-10 ಜನ ಪಕ್ಷ ಕಟ್ಟಿದ್ರು ಕರ್ನಾಟಕದಾಗ, ಎಲ್ಲರೂ ಮೂಲೆ ಗುಂಪಾದ್ರೆ
ಅವ್ರು ಯಾವುದೂ ಆರಿಸಿ ಬರಲಿಲ್ಲ. ಕ್ರಾಂತಿರಂಗ ಒಂದು ಚಮಕಾಶಿತ ಬಂಗಾರಪ್ಪಂದು ಅಷ್ಟು ಶಕ್ತಿ ಇತ್ತು ಬಂಗಾರಪ್ಪನ ಕಡೆ. ಹಿಂದೂ ಮುಸ್ಲಿಂ ಬಂಗಾರಪ್ಪ ಮಾಡಲಿಲ್ಲ, ಸರ್ವ ಜಾತಿ ಜನಾಂಗದವ್ರನ್ನ ತೆಗೆದುಕೊಂಡು ಹೋದ, ಹಿಂದುಳಿದ ನಾಯಕ ಆದ, ಮುಖ್ಯಮಂತ್ರಿ ಆದ. ಸ್ಟೈಲ್ ನೋಡಿದ್ರಿ ಇಲ್ಲಿ ಚಸ್ಮಾ ಗಿಸ್ಮಾ ಹೆಂಗಿತ್ತು. ಇಲ್ಲಿ ನೋಡ್ರಿ ಮಾತಾಡೋದು ಶೈಲಿ ನೋಡ್ರಿ, ಬೇಯುವುದು ಅಪ್ಪ ಮಗನ. ಹಂಗಾದ್ರೆ ಅಪ್ಪ ಮಗನ ಬೇಯುವಾಗ ನಕಲಿ ಸಹಿ ಮಾಡಿದ್ದ. ಅವಾಗ ಇವರು ಭಾರತೀಯ ಜನತಾ ಪಕ್ಷದ ಸದಸ್ಯರಿದ್ದರು, ಇದೇ ವಿಧಾನಸೌಧದಲ್ಲಿದ್ದರು. ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ MLA ಇದ್ದರು. ಆವಾಗ ಹೇಳಿಲ್ಲ ನಕಲಿ ಸಹಿ ಮಾಡಿದ್ದು, 100 ಕೋಟಿ ನುಂಗಿದ್ದು, ಮಾರಿಷಸ್ದಲ್ಲಿ ಆಸ್ತಿ ಮಾಡಿದ್ದು, ದುಬೈದಲ್ಲಿ ಆಸ್ತಿ ಮಾಡಿದ್ದು. ಆವಾಗ ಸದನದಲ್ಲಿ ಹೇಳಬೇಕಾಗಿತ್ತು ರೀ ಬಸನಗೌಡ ಪಾಟೀಲ್ ಯತ್ನಾಳ್, ನಿಮಗೊಂದು ತೂಕ ಬರ್ತಿತ್ತು. ತಮ್ಮದೇ ಆದ ಪಕ್ಷದ ಸಿದ್ಧಾಂತ ಮತ್ತು ತನ್ನದೇ ಆದ ಪಕ್ಷದ ನಾಯಕ ಭ್ರಷ್ಟಾಚಾರ ಮಾಡಿದರೂ ಸಹಿತ ಇವನು ಅದನ್ನು ಎತ್ತಿ ತೋರ್ಸಾತಾನಂದ್ರೆ ಮೆಚ್ಚುತ್ತಿದ್ರು. ಮುಂದೊಂದು ದೊಡ್ಡ ಲಾಭಲಕ್ಷ್ಮಿ ನಿಮಗೆ ಲಾಟ್ರಿ ಹೊಡಿತಿತ್ತು. ಆದರೆ ಅಲ್ಲಿ ಹೇಳಲಾರದ ಈಗ ಬೀದಿಯಾಗ ಹೇಳ್ರೆ ಯಾರು ಕೇಳವ್ರಿ? ಸದನಕ್ಕೆ ಒಂದು ತನ್ನದೇ ಆದಂಥ ಒಂದು ಶಕ್ತಿ ಇರ್ತಿತ್ತು, ತನಿಖೆಗೆ ಆದೇಶ ಆಗ್ತಿತ್ತು, ಅದು ಮುಂದಿನ ಪ್ರಕರಣ ದಾಖಲಾಗ್ತಿತ್ತು, ಏನೇನೋ ಘಟನೆಗಳು ಆಗುತ್ತಿದ್ದು, ಅಪ್ಪ ಮಕ್ಕಳ ಮೇಲೆ ಏನಾದರೂ ಶಿಕ್ಷೆ ಆಗಬಹುದಿತ್ತು. ಆದರೆ ಈಗ ಬೀದಿಯಾಗ ಕೂಗಾಡ್ರೆ ಯಾರು ಕೇಳಾರ? ಇಲ್ಲಿ ಬರೇ ಗಡ್ಡಾದವ್ರ ಬುರ್ಕಾದವ್ರ ಕಾಣಕತ್ತಾರ, ಎಲ್ಲಿ ನೋಡಿದಲ್ಲಿ ಮುಸಲ್ಮಾನರ ಕಾಣ್ತಾರ. ಬರೇ ಪಾಕಿಸ್ತಾನ ಹೆಸರು ನಿಮ್ಮ ಬಾಯಾಗ. ಆ ಪಾಕಿಸ್ತಾನ ಹೆಸರು ನಾವು ಮರೆತರು ಶತ್ರು ರಾಷ್ಟ್ರ ಅಂದರೂ ಸಹಿತ ನೀ ಅದನ್ನು ನೆನೆಸಿ ಮತ್ತೆ ಅವ್ರಿಗೆ ಜೀವಂತ ಮಾಡುವಂಥ ಶಕ್ತಿ ತುಂಬಾಕತ್ತಿ ಬಸನಗೌಡ ಪಾಟೀಲ್ ಯತ್ನಾಳ್. ಇನ್ನು ಪಕ್ಷ ಕಟ್ಟೋದು ಅಪ್ಪ ಮಗನ ಬೆಯ್ಯುವ ಪಕ್ಷ. ಪದಾಧಿಕಾರಿಗಳ ಘೋಷಣೆ, ಜಿಲ್ಲಾ ಅಧ್ಯಕ್ಷರ ಘೋಷಣೆ. ಯಾರ್ಯಾರು ಬರ್ತೀರಿಪ್ಪ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಈ ಪಕ್ಷಕ್ಕೆ ಎಷ್ಟು ಬೆಲೆ ಕೊಡ್ತೀರಿ? ಈ ಪಕ್ಷ ಎಷ್ಟು ಶಕ್ತಿಯುತವಾಗಿ ರಾಜ್ಯದಲ್ಲಿ ಬೆಳಿತೈತಿ? ಇದು ಮುಂಬರುವ 2028ರಲ್ಲಿ ಇದೇ ಅಪ್ಪ ಮಗನ ಬೆಯ್ಯುವ ಪಕ್ಷ 224 ಕ್ಷೇತ್ರವನ್ನು ಬಹುಮತದಿಂದ ಗೆಲ್ತೈತಿ. ಅದರ ರೂವಾರಿ ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಇದು ಮಹಾ ಕನಸು. ನರಿಗೆ ಒಂದು ದಿವಸ ಅವು ದ್ರಾಕ್ಷಿ ಸಿಗಂಗಿಲ್ಲ ರೀ. ನರಿ ದ್ರಾಕ್ಷಿ ತಿನ್ನೋದು ಆಸೆಯಲ್ಲಿ ಹೋಗ್ತಿರ್ತೈತಿ. ಹೋಗುವಾಗ ಅದ ಜಿಗದ ಹೋಗ್ತೈತಿ, ಅದು ಬಳ್ಳಿ ಅದಕ್ಕೆ ಸಿಗಂಗಿಲ್ಲ, ದ್ರಾಕ್ಷಿಗೆ ಒಂದ್ಸಲ ಬಾಯಾಗ ಬರಂಗಿಲ್ಲ. ಆವಾಗ ಹುಚ್ಚ ನರಿ ಏನು ಹೇಳ್ತೈತಿ ಗೊತ್ತೈತೇನ್ರಿ? ದ್ರಾಕ್ಷಿ ಭಾಳ ಹುಳಿ ಅದಾವ, ವಿಷ ಅದಾವ, ತಿನ್ಬೇಡ್ರಪ್ಪ ಅಂತ ಹೇಳ್ಕೊತ ಹೋಗ್ತೈತಿ. ಹಂಗೆ ಪರಿಸ್ಥಿತಿ ಆಗೈತಿ ಬಸನಗೌಡ ಪಾಟೀಲ್ ಯತ್ನಾಳದು. ಇನ್ನು ಕರ್ನಾಟಕದ ಮಹಾಜನತೆ, ಸಕ್ರಿಯ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಮಂಡಲಾಧಿಕಾರಿಗಳು, ಸಕ್ರಿಯ ಹಳ್ಳಿಯಲ್ಲಿ ಇರುವಂಥ ಹಿಂದುತ್ವದ ಅಲೆ ಇರುವಂಥ ಸ್ಥಳದಲ್ಲಿಯೂ ಸಹಿತ ಈಗ ಬಸನಗೌಡ ಪಾಟೀಲ್ ಯತ್ನಾಳನ್ನ ಕರ್ಕೊಳ್ಳೋದಿಲ್ಲ ಅಂತೇಳಿ ತೀರ್ಮಾನ ತೊಗೊಂಡಾರ. ಮತ್ತೆ ಯಡಿಯೂರಪ್ಪನ ಪರ್ವ ಪ್ರಾರಂಭ ಆಗೋದು. ವಿಜಯೇಂದ್ರ ಪತಾಕೆ ಹಾರ್ಸಾವ. 65 ಶಾಸಕರಾಗ 63 ಶಾಸಕರ ಅವನ ಜೊತೆ ಇರುವಾಗ ಇಲ್ಲಿ ಒಬ್ಬ ಶಾಸಕನ ಜೊತೆ ತೆಗೆದುಕೊಂಡು ಹೋಗುವಂಥ ಈ ಡೋನಿ ಎಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ಇದೊಂದು ಸಲಹೆ. ಪಕ್ಷ ಉದ್ಘಾಟನೆ ಯಾವಾಗ ಆಕೈತಿ ತಕ್ಷಣ ತಿಳಿಸ್ತೀರಿ. ಖಡಕ ಜವಾರಿ ಕಾಕ ಸುದ್ದಿ ಬಿತ್ತಸ್ತಾನ ಕಮೆಂಟ್ ಬಾಕ್ಸ್ನ ನಿಮ್ಮ ಅನಿಸಿಕೆ ಹಾಕಿರಿ. ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.